ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಇಕ್ಕಟ್ಟಲ್ಲಿ ಸಹಾಯಕನೇ ನಿಮ್ಮನ್ನೇ ಆರಾಧಿಸುವೆ, ಕಷ್ಟದಲ್ಲಿ ವಿಮೋಚಕನೇ ನಿಮ್ಮನ್ನೇ ಆರಾಧಿಸುವೆ, ನನ್ನ ಬಾಳ ಬಲವು ನೀನೇ ನಿಮ್ಮನ್ನೇ ಆರಾಧಿಸುವೆ, ನನ್ನ ಬಾಳ ಜಯವು ನೀನೇ ನಿಮ್ಮನ್ನೇ ಆರಾಧಿಸುವೆ, ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 14ನೇ ಅಧ್ಯಾಯ, ಅದರ ಮುಂದುವರೆದ ಭಾಗ 18ನೇ ವಚನ. ಬೆಂಕಿಯ ಮೇಲೆ ಅಧಿಕಾರ ಪಡೆದಿದ್ದ ಒಬ್ಬ ದೇವದೂತನು ಆಗ ಬಲಿಪೀಠದ ಬಳಿಯಿಂದ ಬಂದನು. ಸರ್ವೇಶ್ವರನ ಬಲಿಪೀಠದಲ್ಲಿ ದಗದಗನೆ ಉರಿಯುವ ಬೆಂಕಿ, ಆ ಬೆಂಕಿಯ ಮೇಲೆ ಅಧಿಕಾರ. ದೇವರು ಒಬ್ಬೊಬ್ಬ ದೇವದೂತರಿಗೆ ಒಂದೊಂದು ಸ್ಥಾನಮಾನಗಳನ್ನು ಕೊಟ್ಟು ನೇಮಕ ಮಾಡಿರುವ ಕಾರಣ ಇದು ಬೆಂಕಿಯ ಮೇಲೆ ಅಧಿಕಾರವಿದ್ದ ದೇವದೂತ ಬಲಿಪೀಠದ ಬಳಿಯಿಂದ ಬಂದನು. ಈತನ ಕೈಯಲ್ಲಿ ಹರಿತವಾದ ಕುಡುಗೋಲನ್ನು ಹಿಡಿದಿದ್ದ ದೇವದೂತನನ್ನು ಉದ್ದೇಶಿಸಿ, ನಿನ್ನ ಹರಿತವಾದ ಕುಡುಗೋಲನ್ನು ಕಳುಹಿಸು, ಭೂಮಿಯ ದ್ರಾಕ್ಷ ಫಲಗಳು ಪೂರ್ಣವಾಗಿ ಮಾಗಿವೆ, ಆ ಗೊಂಚಲುಗಳನ್ನು ಕೊಯ್ಯಬೇಕಾಗಿದೆ ಎಂದು ಕೂಗಿ ಹೇಳಿದನು. ನಿನ್ನೆ ದಿನ ನಾವು ಧ್ಯಾನಿಸಿದೆವು. ನಿನ್ನೆ ವಿಡಿಯೋ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೀವು ಅದನ್ನು ವೀಕ್ಷಿಸಿ ಆ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಿ. ಕೊಯ್ಲಿನ ಕಾಲ, ಹೇಗೆ ದೇವರು ತನ್ನ ದೂತರನ್ನು ಕಳುಹಿಸಿ ಕಾಲಾಂತ್ಯದಲ್ಲಿ ಕಳೆಗಳನ್ನು ಗಟ್ಟಿ ಕಾಳುಗಳನ್ನು ವಿಭಜಿಸಿ ಗಟ್ಟಿ ಕಾಳುಗಳನ್ನು ತನ್ನ ಕಣಜಕ್ಕೆ ತೂರುತ್ತಾರೆ, ಜೊಳ್ಳನ್ನು ಹೊಟ್ಟನ್ನು ಬೆಂಕಿಯಲ್ಲಿ ಹಾಕುತ್ತಾರೆ ಎಂಬುದಾಗಿ. ಸೊ ಇಂದು ಆ ದೇವದೂತನಿಗೆ ಬೆಂಕಿಯ ಬಳಿ ಬಂದ ದೇವದೂತ ಹೇಳುತ್ತಾನೆ, ನಿನ್ನ ಹರಿತವಾದ ಕುಡುಗೋಲನ್ನು ಭೂಮಿಯ ಮೇಲೆ ಹಾಕು, ದ್ರಾಕ್ಷಿಯ ಫಲ ಮಾಗಿ ಬಂದಿದೆ ಎಂಬುದಾಗಿ. ಆ ದೇವದೂತನು ತನ್ನ ಕುಡುಗೋಲನ್ನು ಭೂಮಿಯ ಮೇಲೆ ಬೀಸಿ ದ್ರಾಕ್ಷಿಯ ಗೊಂಚಲುಗಳನ್ನು ಕೊಯ್ದನು. ಅವುಗಳನ್ನು ದೇವರ ರೋಷವೆಂಬ ದ್ರಾಕ್ಷಿಯ ದೊಡ್ಡ ಅಲೆಗೆ ಎಸೆದನು. ಪಟ್ಟಣದ ಹೊರಗಿನ ಅಲೆಯಲ್ಲಿ ದ್ರಾಕ್ಷಿಯ ಹಣ್ಣನ್ನು ಹಿಂಡಲಾಯಿತು. ಇದು ಭಾಳ ಅರ್ಥ ಇದೆ ಇದರಲ್ಲಿ. ಮೊಟ್ಟ ಮೊದಲನೇದಾಗಿ ಹರಿತವಾದ ಕುಡುಗೋಲನ್ನು ದೇವದೂತ ಬೀಸಿದಾಗ ದ್ರಾಕ್ಷಿ ಹಣ್ಣುಗಳನ್ನು ಕೊಯ್ಯಲಾಯಿತು. ಕೊಯ್ದ ಹಣ್ಣುಗಳನ್ನು ಒಂದು ದೊಡ್ಡ ಅಲೆಯಲ್ಲಿ ಹಾಕಲಾಯಿತು. ಅಂದರೆ ಈಗ ದ್ರಾಕ್ಷಿ ಹಣ್ಣನ್ನು ತೆಗೆದು ಅದನ್ನು ರಸ ಮಾಡುವುದಕ್ಕೆ, ದ್ರಾಕ್ಷಾರಸ ಮಾಡುವುದಕ್ಕೆ ಮೊದಲು ಹೇಗೆ ಅದನ್ನು ಹಾಕಿ ಅದನ್ನು ಜಜ್ಜಿ ಪಾಕ ಮಾಡಿ ಅದರ ರಸವನ್ನು ಹಿಂಡಿ ತೆಗೆಯಲಾಗುತ್ತದೆ. ಆದರೆ ಇಲ್ಲಿ ಹಾಕಿದ ಪಾತ್ರೆ ಯಾವುದು? ದೇವರ ರೌದ್ರ, ದೇವರ ರೋಷವೆಂಬ ಅಲೆಗೆ ಹಾಕಲಾಯಿತು. ಅದು ದೇವರ ಕೋಪಾಗ್ನಿಗೆ ಗುರಿಯಾದಂಥ ಒಂದು ಪಾತ್ರೆ. ಪಟ್ಟಣದ ಹೊರಗಿನ ಅಲೆಯಲ್ಲಿ ದ್ರಾಕ್ಷಿಯ ಹಣ್ಣನ್ನು ಹಿಂಡಲಾಯಿತು. ಇದು ಬಹಳ ನಿಗೂಢ ಅರ್ಥವನ್ನು ಒಳಗೊಂಡಿದ್ದು. ಅದನ್ನು ಸ್ವಲ್ಪ ನಿಧಾನಕ್ಕೆ ಧ್ಯಾನಿಸೋಣ. ಒಂದೊಂದು ಪದ ವಿಶೇಷವಾದ ಅರ್ಥವನ್ನು ಕೊಡುವಂಥದ್ದಾಗಿದೆ. ಈ ದ್ರಾಕ್ಷಿಯ ಒಂದು ಕೊಯ್ಯುವುದರ ಬಗ್ಗೆ ಪ್ರವಾದಿ ಯೆಶಾಯನ ಗ್ರಂಥದಲ್ಲಿ ನಾನು ಮೊದಲೇ ಓದಿದ್ದೆ, ಬಟ್ ಅದರ ಅರ್ಥ ಸರಿಯಾಗಿ ಗೊತ್ತಿರಲಿಲ್ಲ. ಆದರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕಟಣಾ ಗ್ರಂಥದಲ್ಲಿ ದೇವರ ವಾಕ್ಯ ಸ್ಪಷ್ಟೀಕರಿಸ್ತಾ ಇದೆ. ಪವಿತ್ರಾತ್ಮರಿಗೆ ಸ್ತೋತ್ರವಾಗಲಿ. ಯೆಶಾಯ ಪ್ರವಾದಿ ಗ್ರಂಥ 63ನೇ ಅಧ್ಯಾಯ 2ನೇ ವಚನ, ಇಲ್ಲ 1ರಿಂದ ಓದೋಣ. ಎದೋಮಿನ ಬೊಚ್ರ ನಗರದಿಂದ ಬರುವ ಈತನು ಯಾರು? ಇದು ಯೇಸುವಿಗೆ ಹೋಲಿಕೆ ಮಾಡಲ್ಪಟ್ಟದ್ದು. ಆತನನ್ನು ಹಿಂಡಲಾಯಿತು, ಆ ದ್ರಾಕ್ಷ ರಸ ಹರಿದು ಹೋಯಿತು, ಪಟ್ಟಣದ ಹೊರಗೆ ತೆಗೆದುಕೊಂಡು ಹೋಗಿ ರಸವನ್ನು ಹಿಂಡಲಾಯಿತು ಅಂತ ನಾವು ಪ್ರಕಟಣಾ ಗ್ರಂಥದಲ್ಲಿ ಈಗ ಓದಿದೆವು. ಯಾರಿಗೆ ಇದನ್ನು ಹೋಲಿಕೆ ಮಾಡಲಾಗ್ತಾ ಇದೆ? ಯೇಸು ಮತ್ತು ಯೇಸುವಿನ ಮಕ್ಕಳಿಗೆ ಸಂಬಂಧಪಟ್ಟದ್ದಾಗಿರುತ್ತದೆ. ಎದೋಮಿನ ಬೊಚ್ರ ನಗರದಿಂದ ಬರುವ ಈತನು ಯಾರು? ರಕ್ತಗೆಂಪಾದ ಉಡುಪನ್ನುಟ್ಟು ಥಳಥಳಿಸುವ ವಸ್ತ್ರಗಳನ್ನು ಧರಿಸಿಕೊಂಡು ಮಹಾಶೌರ್ಯದಿಂದ ಮೆರೆಯುತ್ತಾ ನಡೆದು ಬರುವ ಈತನು ಯಾರು? ರಕ್ತಗೆಂಪಾದ ವಸ್ತ್ರ ಧರಿಸಿದಂಥ ವ್ಯಕ್ತಿ ಪ್ರಭು ಯೇಸು ಆಗಿದ್ದಾರೆ. ಆತನ ರಕ್ತ, ಆತನ ಅಮೂಲ್ಯವಾದ ರಕ್ತ, ಪರಿಶುದ್ಧವಾದ ರಕ್ತ, ಬೆಲೆ ಕಟ್ಟಲು
ಸಾಧ್ಯವಾಗದ ನಿಷ್ಕಳಂಕವಾದ ರಕ್ತ, ಸಕಲ ಮಾನವರ ಪಾಪಗಳನ್ನು ಪರಿಹರಿಸುವ, ಕ್ಷಮಿಸುವ ಒಡಂಬಡಿಕೆಯ ರಕ್ತ. ಪ್ರಕಟಣೆ 19:13 ನಾವು ನೋಡುತ್ತೇವೆ, ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಆಸೀನನಾಗಿದ್ದ ವ್ಯಕ್ತಿಯ ವಸ್ತ್ರಗಳು ರಕ್ತಸಿಕ್ತವಾಗಿದ್ದವು. ಆತನಿಗೆ ದೇವರ ವಾಕ್ಯ ಎಂಬ ಹೆಸರನ್ನು ಬರೆದಿಡಲಾಗಿತ್ತು. ಆ ರಕ್ತ ಇಂದಿಗೂ ನಮಗಾಗಿ ಮೊರೆ ಇಡುವಂಥ ಪರಿಶುದ್ಧವಾದ ರಕ್ತವಾಗಿದೆ. ಈತನು ಯಾರು? ಆತನು ನಾನೇ ಸತ್ಯವನ್ನು ಘೋಷಿಸುವವನು, ಆತನು ನಾನೇ ಉದ್ಧರಿಸಲು ಸಮರ್ಥನು. ಸತ್ಯವನ್ನು ಘೋಷಿಸುವವನು, ಸತ್ಯಕ್ಕೆ ಸಾಕ್ಷೀಕರಿಸುವವನು, ಸತ್ಯವನ್ನು ಸಾರುವುದಕ್ಕಾಗಿ ಬಂದವರು ಪ್ರಭು ಯೇಸು ಆಗಿದ್ದಾರೆ. ಉದ್ಧರಿಸಲು ಸಮರ್ಥನು, ತನ್ನ ಜನರ ಪಾಪಗಳನ್ನು ಕ್ಷಮಿಸಿ ಅವರನ್ನು ರಕ್ಷಿಸುವ ರಕ್ಷಕ, ಜೀವೋದ್ಧಾರವನ್ನು ನೀಡಲು ಸಮರ್ಥನು ನಾನೇ, ನನ್ನ ಯೇಸು ನನ್ನ ರಕ್ಷಕ, ಆಮೇನ್ ಎಂದು ಟೈಪ್ ಮಾಡುವ. ಆತನ ವಸ್ತ್ರಗಳು ರಕ್ತಸಿಕ್ತವಾಗಿದ್ದವು. ನಿನ್ನ ಉಡುಪೇಕೆ ಕೆಂಪಗಿದೆ. ಯೆಶಾಯ ಪ್ರವಾದಿ ವಿಶೇಷವಾಗಿ ರಕ್ಷಕನ ಕುರಿತು ಒಂದು ಹೆಚ್ಚು ಅದ್ಭುತಕರವಾದ ದರ್ಶನಗಳನ್ನು ಬರೆದಿರುವಂಥ ಗ್ರಂಥ ಯೆಶಾಯ ಪ್ರವಾದಿಯ ಗ್ರಂಥ. ಇಲ್ಲಿ ಕ್ವೆಶ್ಚನ್ ನೋಡಿ, ನಿನ್ನ ಉಡುಪೇಕೆ ಕೆಂಪಗಿದೆ, ನಿನ್ನ ಬಟ್ಟೆಗಳೇಕೆ ದ್ರಾಕ್ಷಿಯನ್ನು ತುಳಿಯುವವನ ಬಟ್ಟೆ ಆಗಿದೆ. ದ್ರಾಕ್ಷಿಯನ್ನು ತುಳಿಯುವಾಗ ಅದರ ರಸ ಚೆಲ್ಲುವ ರೀತಿಯಲ್ಲಿ ಆ ದ್ರಾಕ್ಷಿಯನ್ನು ತುಳಿಯಲಾಯಿತು, ಹಿಂಡಲಾಯಿತು, ರಸವನ್ನು ತೆಗೆಯಲಾಯಿತು ಅಂತ. ದ್ರಾಕ್ಷಿ ಹಣ್ಣನ್ನು ತುಳಿಯುವಂತೆ ತುಳಿದಿದ್ದೇನೆ ರಾಷ್ಟ್ರಗಳನ್ನು ಒಬ್ಬಂಟಿಗನಾಗೆ, ಯಾರೂ ಇರಲಿಲ್ಲ ನನಗೆ ಸಹಾಯಕ್ಕೆ. ಅವರನ್ನು ತುಳಿದ ಕೋಪದಿಂದ, ರೋಷ ವೇಷದಿಂದ ಹೊಸಕಿದೆ ಕಾಲಿನಿಂದ. ಅವರ ರಕ್ತ ನನ್ನ ಬಟ್ಟೆಗಳ ಮೇಲೆ ಸಿಡಿದಿದೆ, ನನ್ನ ಉಡುಪಿಗೆಲ್ಲ ಬಿಸಿ ರಕ್ತ ಮೆತ್ತಿಕೊಂಡಿದೆ. ಏಕೆಂದರೆ ನನ್ನ ಜನರನ್ನು ಉದ್ಧರಿಸುವ ವರುಷವು ಬಂದಿತು, ಮುಯ್ಯಿ ತೀರಿಸುವ ದಿನವು ನನ್ನ ಮನದಲ್ಲಿ ನಿಶ್ಚಿತವಾಗಿತ್ತು. ಅದ್ಭುತಕರವಾದ ವಚನ. ಸಕಲ ಜನರ ಪಾಪಗಳನ್ನು ತನ್ನ ಶರೀರದ ಮೇಲೆ ಹೊತ್ತುಕೊಂಡರು. ರಕ್ತಾಪರಾಧ ಯೇಸುವಿನ ಮೇಲೆ ಇಳಿದು ಬಂದಿತು. ಆ ದ್ರಾಕ್ಷಿ ಹಣ್ಣುಗಳನ್ನು ತುಳಿಯುವಾಗ ಅದರ ರಕ್ತ ನನ್ನ ಬಟ್ಟೆಗಳ ಮೇಲೆ ಸಿಡಿದಿದೆ. ಅದಕ್ಕೆ ಯೋಹನ 15:1-3 ನಮ್ಮೆಲ್ಲರಿಗೂ ಚಿರಪರಿಚಿತವಾದ ವಚನ. ನನ್ನ ಪಿತನು ತೋಟಗಾರ, ನಾನೇ ದ್ರಾಕ್ಷ ಗಿಡ, ನೀವು ಅದರ ಕವಲು ಬಳ್ಳಿಗಳು. ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಸಮೃದ್ಧಿಯಾದ ಫಲವನ್ನು ಕೊಡುವಿರಿ. ನನ್ನಿಂದ ಬೇರ್ಪಟ್ಟು ನೀವೇನನ್ನು ಮಾಡಲಾರಿರಿ. ಆ ದ್ರಾಕ್ಷಿ ಹಣ್ಣುಗಳು ನಾವೇ ಆಗಿದ್ದೇವೆ. ನಮ್ಮೆಲ್ಲ ಪಾಪಶಾಪಗಳನ್ನು, ನಮ್ಮೆಲ್ಲ ಅಪರಾಧಗಳನ್ನು, ದ್ರೋಹಗಳನ್ನು ಆತನು ತನ್ನ ಶರೀರದ ಮೇಲೆ ಹೊತ್ತುಕೊಂಡು ನಮಗಾಗಿ ಶಿಲುಬೆಯ ಮರವನ್ನು ಏರಿದನು. ಆತನ ಚರ್ಮ ಸೀಳಲಾಯಿತು, ರಕ್ತ ಧಾರಾಕಾರವಾಗಿ ಸುರಿಯಲಾಯಿತು, ನಮ್ಮ ಬಿಡುಗಡೆಗಾಗಿ, ನಮ್ಮ ಸೌಖ್ಯಕ್ಕಾಗಿ. ಇದೇ ವಚನಕ್ಕೆ ರಿಲೆವೆಂಟ್ ಆಗಿ ನಾನು ಹೇಳ್ತಾ ಇದ್ದೀನಿ. ಪ್ರಕಟಣಾ ಗ್ರಂಥ ಸ್ವಲ್ಪ ಕಷ್ಟ. ಪವಿತ್ರಾತ್ಮರು ಎಷ್ಟು ನನಗೆ ತೋರಿಸಿಕೊಡ್ತಾರೋ ಅದು ದೇವರ ವಾಕ್ಯದ ಆಧಾರದ ಮೇಲೆ ಹೇಳ್ತೇನೆ. ಇದಕ್ಕಿಂತ ಹೆಚ್ಚಾದ ಜ್ಞಾನ ನಿಮಗೆ ದೇವರು ತೋರಿಸಿಕೊಡಬಹುದು, ನನಗೂ ತಿಳಿಸಿಕೊಡಿ. ಆಧ್ಯಾತ್ಮಿಕವಾಗಿ ಒಟ್ಟಾಗಿ ಬೆಳೆಯೋಣ. ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡಿದ್ದೇವೆ, ಪಟ್ಟಣದ ಹೊರಗಡೆ ಇದ್ದ ಆಲೆಯಲ್ಲಿ ಅದನ್ನು ಹಾಕಲಾಯಿತು, ಅಲ್ಲಿ ಅದನ್ನು ಹಿಂಡಲಾಯಿತು ಅನ್ನುವ ರೀತಿಯಲ್ಲಿ. ಇಬ್ರಿಯರಿಗೆ ಬರೆದ ಪತ್ರ 13ನೇ ಅಧ್ಯಾಯ 12ನೇ ವಚನ 11 ಓದೋಣ. ಪ್ರಧಾನ ಯಾಜಕನು ಪಾಪ ಪರಿಹಾರ ಬಲಿಗಾಗಿ ಯಾವ ಪ್ರಾಣಿಗಳ ರಕ್ತವನ್ನು ಗರ್ಭಗುಡಿಗೆ ತರುತ್ತಾನೋ ಆ ಪ್ರಾಣಿಗಳ ದೇಹವನ್ನು ಪಾಳೆಯದಿಂದ ಆಚೆ ಸುಡುವುದುಂಟು. ಪ್ರಧಾನ ಯಾಜಕ ಪಾಪ ಪರಿಹಾರದ ಕುರಿಗಳನ್ನು ತರುವಾಗ ಪಾಪ ಪರಿಹಾರಕ್ಕಾಗಿ ಯಾವ ಪ್ರಾಣಿಯನ್ನು ಸುಡಬೇಕಾಗಿದೆಯೋ ಅದರ ರಕ್ತವನ್ನು ಸುರಿಸಿ ಪಾಳೆಯದ ಆಚೆ, ಗುಡಾರದ ಆಚೆ, ಊರಿಂದ ಆಚೆ ತೆಗೆದುಕೊಂಡು ಹೋಗಿ ಅದನ್ನು ಸುಡಬೇಕಾಗಿತ್ತು. ಯೇಸು ಸ್ವಾಮಿ ಕೂಡ ತಮ್ಮ ರಕ್ತದಿಂದ ಜನರನ್ನು ಪರಿಶುದ್ಧಗೊಳಿಸುವುದಕ್ಕೋಸ್ಕರ ನಗರ ದ್ವಾರದ ಹೊರಗಡೆ ಮರಣಕ್ಕೆ ತುತ್ತಾದರು. ಯೇಸು ಎಷ್ಟು ಹಿಂಸಿಸಿದರು. ಪಿಲಾತನ ಅರಮನೆಯಲ್ಲಿ ಸಾಯಲಿಲ್ಲ, ಸೆರೆಮನೆಯಲ್ಲಿ ಸಾಯಲಿಲ್ಲ, ಸೈನಿಕರ ಕೈಯಲ್ಲಿ ಸಾಯಲಿಲ್ಲ. ಆ ಕಲ್ವಾರಿ ಬೆಟ್ಟದ ಪ್ರಯಾಣದಲ್ಲಿಯೂ ಸಹ ಅವರು ಜಯಿಸಿದರು. ನಗರದ ಹೊರಗಡೆ ಕಪಾಲ ಸ್ಥಳ ಆ ಗುಲ್ಗೋತ ಬೆಟ್ಟದ ಮೇಲೆ ಅವರು ರಕ್ಷಣಾ ಕಾರ್ಯವನ್ನು ಮುಗಿಸಬೇಕಾಗಿತ್ತು. ಪಾಳೆಯದ ಆಚೆ ಅವರನ್ನು ಮರಣಕ್ಕೆ ಈಡು ಮಾಡಿದರು. ಆದ ಕಾರಣ ಇಂದು ನಾವು ಧ್ಯಾನಿಸಿದ ಪ್ರಕಟಣಾ ಗ್ರಂಥದಲ್ಲಿ ಪಟ್ಟಣದ ಹೊರಗಿನ ಆಲೆಯಲ್ಲಿ ದ್ರಾಕ್ಷಿಯ ಹಣ್ಣನ್ನು ಹಿಂಡಲಾಯಿತು, ಆ ಆಲೆಯಿಂದ ರಕ್ತವು ಹರಿಯಿತು.
ಅದು 300 ಕಿಲೋಮೀಟರ್ನಷ್ಟು ದೂರವಾಗಿಯೂ 2 ಮೀಟರಿನಷ್ಟು ಆಳವಾಗಿಯೂ ಹರಿಯಿತು. ಇಂದು ಯೇಸುವಿನ ಅನುಯಾಯಿಗಳಾದ ನಮ್ಮನ್ನು ಸಹ ಜನರು ಹಿಂಸಿಸುವರು, ಕೊಲ್ಲುವರು, ಪಟ್ಟಣದ ಹೊರಗಡೆ ದಬದಬನೆ ಎಳೆದೊಯ್ದು ಬಿಸಾಡುವರು. ಪ್ರೇಷಿತರ ಕಾರ್ಯಕಲಾಪಗಳು 14ನೇ ಅಧ್ಯಾಯ ವಚನ 19ರಲ್ಲಿ ನಾವು ನೋಡುತ್ತೇವೆ. ಸಂತ ಪೌಲ ಒಂದು ಊರಿನಲ್ಲಿ ಸುವಾರ್ತೆಯನ್ನು ಸಾರುವಾಗ ಜನರು ಅವನಿಗೆ ವಿರುದ್ಧವಾಗಿ ದಂಗೆ ಎದ್ದು ಕಲ್ಲುಗಳಿಂದ ಆತನನ್ನು ಒಡೆದು ಆತನು ಸತ್ತು ಹೋದ ಎಂದು ತಿಳಿದ ನಂತರ ದರನೆ ಹೊರಗಡೆ ಎಳೆದು ಬಂದು ಪಟ್ಟಣದಿಂದ ಆಚೆ ಬಿಸಾಡಿ ಹೋದರು ಎಂದು ನಾವು ಪವಿತ್ರ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಇವತ್ತು ದ್ರಾಕ್ಷಿಯ ಹಣ್ಣುಗಳು ನಾವು ಯೇಸುವಿನಲ್ಲಿ ಅಂಟಿಕೊಂಡಿದ್ದಾಗ ಹೆಚ್ಚಾದ ಫಲಗಳನ್ನು ಕೊಡುತ್ತೇವೆ. ನಮ್ಮನ್ನು ಸಹ ಯೇಸುವನ್ನು ಹಿಂಸಿಸಿದಂತೆ ಈ ಜನರು ಹಿಂಸಿಸುವರು. ಗುರುವು ಯಜಮಾನನೂ ಆದ ನನ್ನನ್ನೇ ಬೆಲ್ಜಬೂಲ ಎಂದು ಕರೆದಿರುವಾಗ ಇನ್ನು ನಿಮ್ಮನ್ನು ಜನರು ಬಿಟ್ಟಾರೆಯೇ? ಆ ಹಿಂಸೆಯ ಕಾಲದಲ್ಲಿ ಧೈರ್ಯದಿಂದಿರಿ, ಭರವಸೆದಿಂದಿರಿ, ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸೋಣ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪವಿತ್ರಾತ್ಮರು ನಮಗೆ ಪ್ರಕಟಪಡಿಸಿದ ಹೊರತು ಈ ವಾಕ್ಯವೆಂಬ ಗಟ್ಟಿ ಗೋಧಿಯನ್ನು ಮುರಿಯಲು ಸಾಧ್ಯವಿಲ್ಲ. ಯೇಸು ರೊಟ್ಟಿಯನ್ನು ಮುರಿದು ಜನರಿಗೆ ಕೊಟ್ಟರು. ದೇವರ ವಾಕ್ಯ ರೊಟ್ಟಿ. ಅದನ್ನು ಮುರಿದು ಅದರ ಒಳ ಅರ್ಥಗಳನ್ನು ಗ್ರಹಿಸಿಕೊಂಡು ಆ ವಾಕ್ಯದಂತೆ ಜೀವಿಸಲು ನಮಗೆ ಸಹಾಯ ಮಾಡುವ ಪರಿಶುದ್ಧಾತ್ಮರೇ, ನಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯಿರಿ. ಹೆಚ್ಚು ಕೇಳಿಸಿಕೊಂಡವನು ಹೆಚ್ಚು ಲೆಕ್ಕ ಕೊಡಬೇಕಾಗುತ್ತದೆ ಎಂಬ ವಾಕ್ಯದಂತೆ ಇಷ್ಟು ಜ್ಞಾನವನ್ನು ಪಡೆದುಕೊಳ್ಳುವ ನಾವು ಪಾಪದಲ್ಲಿ, ಅಸತ್ಯದಲ್ಲಿ ನಾಶವಾಗದೆ ಸತ್ಯ ಜ್ಞಾನದಲ್ಲಿ ಆಕಾಶದಲ್ಲಿ ಉಳಿಯುವ ನಕ್ಷತ್ರದಂತೆ ವಕ್ರ ತುಂಬಿದ, ಕತ್ತಲೆ ತುಂಬಿದ ಈ ಲೋಕಕ್ಕೆ ಬೆಳಕಾಗಿ ಜೀವಿಸಿ ಕತ್ತಲೆಯಲ್ಲಿರುವ ಜನರನ್ನು ಬೆಳಕಿನ ಹಾದಿಗೆ ಕರೆತರುವಂತೆ ನಮ್ಮನ್ನು ಬೆಸ್ತರನ್ನಾಗಿ, ಬೇಡರನ್ನಾಗಿ, ಯೇಸುವಿನ ಶಿಷ್ಯರ ಅಭಿಷೇಕ, ಅಧಿಕಾರ, ಪಂಚಶತಮದ ಅಭಿಷೇಕ ನಮ್ಮಲ್ಲಿ ಮತ್ತೊಂದು ಆವರ್ತಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ಯಥಾ ಪ್ರಕಾರ ಕೇಳುವ ರೀತಿಯಲ್ಲಿ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಅನೇಕ ಜನರಿಗೆ ಇದು ಮುಟ್ಟಲಿ. ಸತ್ಯ ಜ್ಞಾನವನ್ನು ಅವರು ಪಡೆದುಕೊಂಡು ಎಚ್ಚೆತ್ತುಕೊಳ್ಳಲಿ. ಕಾಲ ಸಮೀಪವಾಗಿದೆ, ಇನ್ನು ನಾವು ನಿಧಾನಿಸುವಂತಿಲ್ಲ. ಥ್ಯಾಂಕ್ ಯು.